ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿಯೂ ಈ ಐಸೋಲೈನ್ಸ್ ಅಂದರೆ ಸಮ ರೇಖೆಗಳು ಏನಿರ್ತಾವಲ್ಲ ಇವುಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಈ ಐಸೋಲೈನ್ಸ್ ಅಂದ ತಕ್ಷಣ ನಮಗೇನು ನೆನಪಿಗೆ ಬರಬೇಕಂದ್ರೆ, ಈ ಭೂಗೋಳಶಾಸ್ತ್ರದಲ್ಲಿ ಈ ನಕ್ಷೆ ಇರುತ್ತೆ ಅಲ್ಲ, ಆ ನಕ್ಷೆಯ ಮೇಲೆ ಒಂದೇ ರೀತಿಯ ಹವಾಮಾನದ ಲಕ್ಷಣಗಳನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಇಲ್ಲಿ ಐಸೋಲೈನ್ಸ್ ಅಂದರೆ ಸಮರೇಖೆಗಳು ಅಂತ ಇಲ್ಲಿ ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಈ ಐಸೋಲೈನ್ಸ್ಗಳೇನಿರ್ತಾವಲ್ಲ, ಈ ಎಲ್ಲ ಐಸೋಲೈನ್ಸ್ ರೇಖೆಗಳನ್ನು ಇಲ್ಲಿ ಒಟ್ಟಾರೆಯಾಗಿ ಏನಂತ ಗುರುತಿಸಲಾಗಿದೆ, ಇಲ್ಲಿ ಐಸೋಪ್ಲೇಟ್ಸ್ಗಳಂತ ಕೂಡ ಇಲ್ಲಿ ಗುರುತಿಸಲಾಗುತ್ತಿದೆ. ಹಾಗೂ ಇಲ್ಲಿ ಈ ಐಸೋಪ್ಲೇಟ್ಸ್ಗಳು ಏನಿದಾವಲ್ಲ ಇವು ನಕ್ಷೆಯಲ್ಲಿ ಅಂಕಿಅಂಶಗಳನ್ನು ಇಲ್ಲಿ ಸುಲಭವಾಗಿ ವಿವರಿಸಲು ಇವು ಐಸೋಪ್ಲೇಟ್ಸ್ಗಳು ಅಂತ ಏನು ಹೇಳಿದೆ ಅಲ್ಲ, ಇವು ಭೂಗೋಳಶಾಸ್ತ್ರಜ್ಞರಿಗೆ ಇವು ತುಂಬ ಸಹಕಾರಿಯಾಗುತ್ತವೆ ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ. ಸೊ ಈ ಮೂಲಕ ಈ ಐಸೋ ಎಂಬ ಪದದ ಅರ್ಥ ಏನು ಅಂತ ನಾವು ಇಲ್ಲಿ ತಿಳಿದುಕೊಳ್ಳುವುದಾದರೆ, ಈ ಐಸೋ ಎಂಬ ಪದ ಏನಿದೆಯಲ್ಲ ಇದು ಗ್ರೀಕ್ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿದೆ. ಸೊ ಇಲ್ಲಿ ಈ ಐಸೋ ಎಂಬ ಗ್ರೀಕ್ ಭಾಷೆಯ ಪದ ಏನಿದೆಯಲ್ಲ ಇದು ಸಮಾನ ಅಥವಾ ಒಂದೇ ಸಮನಾದ ಎಂಬ ಒಂದು ಅರ್ಥವನ್ನು ನೀಡುತ್ತದೆ. ಸೊ ಹಾಗಾಗಿಯೇ ಇಲ್ಲಿ ನಾವು ಈ ನಕ್ಷೆಯಲ್ಲಿ ಅಂದರೆ ಈ ಭೂಪಟದಲ್ಲಿ ಈ ನಮ್ಮ ಮ್ಯಾಪ್ ಏನಿರುತ್ತೆ ಅಲ್ಲ, ನಾವು ನೋಡ್ತೀವಲ್ಲ ಮ್ಯಾಪು, ಆ ಮ್ಯಾಪ್ನಲ್ಲಿ ಒಂದೇ ರೀತಿಯ ಹವಾಮಾನ ಇರುವ ಜಾಗಗಳನ್ನು ಈ ಐಸೋ ಏನಿದೆಯಲ್ಲ ಐಸೋಲೈನ್ಸ್ಗಳು ಇವು ಜೋಡಿಸುವ ರೇಖೆಗಳನ್ನು ಇಲ್ಲಿ ಐಸೋಲೈನ್ಸ್ಗಳಿಂದ ಇಲ್ಲಿ ಸೂಚಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಐಸೋಲೈನ್ಸ್ಗಳು ಏನಿದಾವಲ್ಲ ಇವು ಪ್ರಮುಖವಾಗಿ 8 ಐಸೋಲೈನ್ಸ್ಗಳನ್ನು ನಾವಿಲ್ಲಿ ಗುರುತಿಸಲಾಗುತ್ತದೆ. ಸೊ ಇಲ್ಲಿ ಮೊದಲನೆಯದಾಗಿ ಐಸೋಬಾರ್ ಅಂತ ಗುರುತಿಸಲಾಗುತ್ತದೆ. ಸೊ ಈ ಐಸೋಬಾರ್ ಏನಿದೆಯಲ್ಲ ಇದು ಒತ್ತಡ ಅಂದರೆ ಪ್ರೆಷರ್ಗೆ ಸಂಬಂಧಪಟ್ಟಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಐಸೋ ಹೈಟ್ಸ್ ಅಂತ ಮತ್ತೊಂದು ಐಸೋ ರೇಖೆಗಳನ್ನು ಗುರುತಿಸಲಾಗುತ್ತದೆ. ಸೊ ಈ ಐಸೋ ಹೈಟ್ಸ್ ಅಂದರೆ ಇದು ಮಳೆ ಅಥವಾ ರೇನ್ಫಾಲ್ ಬಗ್ಗೆ ಸೂಚಿಸುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಮೂರನೆಯದಾಗಿ ಇಲ್ಲಿ ಐಸೋ ಹೆಲ್ ಅಂತ ಬರುತ್ತೆ. ಸೊ ಈ ಐಸೋ ಹೆಲ್ ಏನಿದೆಯಲ್ಲ ಇದು ಸೂರ್ಯನ ಬೆಳಕು ಅಂದರೆ ಇಲ್ಲಿ ಸೂರ್ಯ ರಶ್ಮಿ ರೇಖೆ ಅಂತ ಏನು ಬರುತ್ತೆ ಅಲ್ಲ, ಈ ಸೂರ್ಯ ರಶ್ಮಿ ರೇಖೆಯ ಬಗ್ಗೆ ಇದು ತಿಳಿಸುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನಾಲ್ಕನೆಯದಾಗಿ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಐಸೋ ನೆಫ್ ಅಂತ ಬರುತ್ತೆ. ಸೊ ಈ ಐಸೋ ನೆಫ್ ಏನಿದೆಯಲ್ಲ ಇದು ಮೋಡಗಳು ಅಂದರೆ ಕ್ಲೌಡ್ಸ್ ಬಗ್ಗೆ ತಿಳಿಸುತ್ತದೆ. ಅದರಲ್ಲಿಯೂ ಈ ಮೇಘ ರೇಖೆಗಳೇನಿರ್ತಾವಲ್ಲ ಅದ್ರ ಬಗ್ಗೆ ಈ ಐಸೋ ನೆಫ್ ಇದು ಗುರುತಿಸುತ್ತದೆ ಅಂತ ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಐದನೇದಾಗಿ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಐಸೋಥರ್ಮ್ ಅಂತ ಬರುತ್ತೆ. ಸೊ ಈ ಐಸೋಥರ್ಮ್ ಇದೆಯಲ್ಲ ಇದು ತಾಪಮಾನ ಅಂದರೆ ಈ ಟೆಂಪ್ರೇಚರ್ ಬಗ್ಗೆ ಇದು ಸೂಚಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅದರಲ್ಲಿಯೂ ಈ ಸಮತಾಪ ರೇಖೆ ಏನು ಬರುತ್ತೆ ಅಲ್ಲ ಅವುಗಳ ಜೋಡಿಸುವಿಕೆಯ ಬಗ್ಗೆ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆರನೇದಾಗಿ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಐಸೋ ಹಲೈನ್ ಅಂತ ಬರುತ್ತೆ. ಸೊ ಈ ಐಸೋ ಹಲೈನ್ ಏನಿದೆಯಲ್ಲ ಇದು ಉಪ್ಪಿನಂಶ ಅಂದರೆ ಈ ಲವಣಾಂಶ ರೇಖೆ ಅಂತ ಏನಿರುತ್ತೆ ಅಲ್ಲ ಈ ಲವಣಾಂಶ ರೇಖೆ ಬಗ್ಗೆ ಇದು ಸೂಚಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏಳನೇದಾಗಿ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಐಸೋ ಬಾತ್ ಅಂತ ಬರುತ್ತೆ. ಸೊ ಈ ಐಸೋ ಬಾತ್ ಏನಿದೆಯಲ್ಲ ಇದು ಆಳ ಅಂದರೆ ಡೆಪ್ತ್ ಬಗ್ಗೆ ತಿಳಿಸುತ್ತದೆ. ಅದರಲ್ಲಿಯೂ ಈ ಸಮಗಂಭೀರ ರೇಖೆ ಅಂತ ಏನು ಬರುತ್ತೆ ಅಲ್ಲ ಈ ಸಮಗಂಭೀರ ರೇಖೆಯ ಬಗ್ಗೆ ಈ ಐಸೋ ಬಾತ್ ಇದು ಸೂಚಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಕೊನೆಯದಾಗಿ 8ನೇದೇನಿದೆಯಲ್ಲ ಇದು ಐಸೋಸಿಸ್ಮಲ್ ಬಗ್ಗೆ ತಿಳಿಸುತ್ತದೆ. ಸೊ ಈ ಐಸೋಸಿಸ್ಮಲ್ ಏನಿದೆಯಲ್ಲ ಇದು ಭೂಕಂಪನದ ತೀವ್ರತೆಯ ಬಗ್ಗೆ ಇದು ಸೂಚಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅದರಲ್ಲಿಯೂ ಈ ಭೂಕಂಪನ ರೇಖೆಗಳೇನಿರ್ತಾವಲ್ಲ ಅವುಗಳ ಬಗ್ಗೆ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ತಿಳಿತಕ್ಕದ್ದಾಗಿದೆ. ಸೊ ಈ ಮೂಲಕ ಇಲ್ಲಿ ಐಸೋಲೈನ್ಸ್ಗಳು ಪ್ರಮುಖವಾಗಿ ಎಷ್ಟಿದ್ದಾವೆ ಅಂತ ಹೇಳಿದೆ, 8 ಪ್ರಮುಖ ಐಸೋಲೈನ್ಸ್ಗಳು ಇಲ್ಲಿ ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ.
ಸೊ ನಾನು ಇಲ್ಲಿ ಹೇಳಿರುವ 8 ಐಸೋಲೈನ್ಸ್ಗಳೇನಿದಾವಲ್ಲ ಇವುಗಳ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ತಿಳಿಯುವುದಾದರೆ ಮೊದಲನೇದಾಗಿ ಇಲ್ಲಿ ಐಸೋಬಾರ್ ಅಂತ ಬರುತ್ತೆ. ಸೊ ಇಲ್ಲಿ ಈ ಐಸೋಬಾರ್ ಏನಿದೆಯಲ್ಲ ಇದು ಸಮಾನವಾದ ವಾಯುಮಂಡಲದ ಒತ್ತಡವನ್ನು ಈ ಏನಿದು ಐಸೋಬಾರ್ ಇದೆಯಲ್ಲ ಇದು ಹೊಂದಿಸುವ ಸ್ಥಳಗಳನ್ನು ಜೋಡಿಸುವ ರೇಖೆಗಳಿಂದ ಇದು ಗುರುತಿಸಲ್ಪಡುತ್ತದೆ. ಸೊ ಇಲ್ಲಿ ಈ ಸಮಾನವಾದ ವಾಯುಭಾರ ಅಂದ ತಕ್ಷಣ ನಾವು ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಏನು ಬರುತ್ತೆ ಅಲ್ಲ, ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದು ಇರುವ ಸ್ಥಳಗಳನ್ನು ಜೋಡಿಸುವ ರೇಖೆಯನ್ನು ಇಲ್ಲಿ ಐಸೋಬಾರ್ ಅಂತ ಗುರುತಿಸಲಾಗುತ್ತದೆ. ಸೊ ಇದನ್ನು ಎಲ್ಲಿ ಉಪಯೋಗಿಸುವರು ಅಂತ ನೋಡುವುದಾದರೆ ಇಲ್ಲಿ ಈ ಭೌಗೋಳಶಾಸ್ತ್ರಜ್ಞರು ಏನಿದಾರಲ್ಲ ಅವರು ಈ ಗಾಳಿಯ ವೇಗ ಮತ್ತು ದಿಕ್ಕನ್ನು ಪತ್ತೆ ಹಚ್ಚಲು ಈ ಒಂದು ಐಸೋಬಾರ್ ಎಂಬ ಒಂದು ಸಮ ಒತ್ತಡ ರೇಖೆಯನ್ನು ಇಲ್ಲಿ ಬಳಸುತ್ತಾರೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ಐಸೋಬಾರ್ಗಳು ಏನಿದಾವಲ್ಲ ಇವು ಪರಸ್ಪರ ಹತ್ತಿರದಲ್ಲಿದ್ದರೆ ಅಲ್ಲಿ ಗಾಳಿಯ ವೇಗ ಹೆಚ್ಚಿದೆ ಮತ್ತು ಅಲ್ಲಿ ಚಂಡಮಾರುತದ ಲಕ್ಷಣಗಳು ಕಂಡುಬರುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಐಸೋಬಾರ್ ಏನಿದೆಯಲ್ಲ ಇದು ಗಾಳಿಯ ದಿಕ್ಕು ಮತ್ತು ವೇಗವನ್ನು ತಿಳಿಸಲು ಇದನ್ನು ಬಹಳ ಅಂದರೆ ಇದು ಬಹಳ ಮುಖ್ಯ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಮತ್ತೊಂದು ಏನು ಇಂಪಾರ್ಟೆಂಟ್ ಅಂದರೆ ಇದು ಈ ಒಂದು ಸಮ ಒತ್ತಡ ರೇಖೆ ಏನು ಇರ್ತಾವಲ್ಲ ಆ ಸಮ ಒತ್ತಡದ ರೇಖೆಗಳು ಇಲ್ಲಿ ಹತ್ತಿರದಲ್ಲಿದ್ದರೆ ಅಲ್ಲಿ ಒಂದು ಬಲವಾದ ಗಾಳಿ ಅಥವಾ ಚಂಡಮಾರುತದ ಮುನ್ಸೂಚನೆ ಅಲ್ಲಿ ನಮಗೆ ತಿಳಿಯುತ್ತದೆ ಅಂತ ನಾವಿಲ್ಲಿ ತಿಳಿತಕ್ಕದ್ದಾಗಿದೆ. ಫಾರ್ ಎಕ್ಸಾಂಪಲ್ ಒಂದು ಬಲೂನನ್ನು ನಾವು ಜೋರಾಗಿ ಒತ್ತಿದಾಗ ನಮ್ಮ ಕೈಗೆ ಇಲ್ಲಿ ಒತ್ತಡ ಸಿಗುತ್ತದೆ ಅಲ್ವೇ, ಹಾಗೆಯೇ ಈ ಐಸೋಬಾರ್ ಅಂದರೆ ಈ ಸಮ ಒತ್ತಡದ ರೇಖೆಗಳ ಒಂದು ಹವಾಮಾನ ಸೂಚ್ಯಂಕ ಏನಿರುತ್ತೆ ಅಲ್ಲ ಇದು ಏನು ಮಾಡುತ್ತೆ ಅಂದರೆ ಈ ವಾತಾವರಣದಲ್ಲಿಯೂ ಗಾಳಿಯ ಒತ್ತಡ ಇರುವ ಬಗ್ಗೆ ಇಲ್ಲಿ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ನಕ್ಷೆಯಲ್ಲಿ ಎಲ್ಲಿ ಗಾಳಿ ಒತ್ತಡ ಒಂದೇ ಸಮನಾಗಿರುತ್ತದೆಯೋ ಆ ಒಂದು ಊರುಗಳಲ್ಲಿ ಅಂದರೆ ಒಂದೇ ರೇಖೆಯಿಂದ ಜೋಡಿಸಿದ್ದರೆ ಅದು ಐಸೋಬಾರ್ ಆಗುತ್ತದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಅಂದರೆ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಯಾವ ಒಂದು ಪ್ರದೇಶದಲ್ಲಿ ಅಥವಾ ಊರುಗಳಲ್ಲಿ ಗಾಳಿಯ ಒತ್ತಡ ಒಂದೇ ಸಮನಾಗಿರುತ್ತದೆಯೋ ಆ ಒಂದು ಪ್ರದೇಶಗಳನ್ನು ಅಥವಾ ಊರುಗಳನ್ನು ಇಲ್ಲಿ ಒಂದೇ ರೇಖೆಯಿಂದ ಜೋಡಿಸಿದರೆ ಅದು ಐಸೋಬಾರ್ ಅಂದರೆ ಇಲ್ಲಿ ಈ ಸಮ ಒತ್ತಡ ರೇಖೆಯಿಂದ ನಾವು ಇದನ್ನು ಗುರುತಿಸಬಹುದು ಅಂತ ನಾವಿಲ್ಲಿ ತಿಳಿತಕ್ಕದ್ದಾಗಿದೆ. ಸೊ ಇನ್ನೊಂದು ಏನಂದರೆ ಇಲ್ಲಿ ಐಸೋಬಾರ್ ಅಂದ ತಕ್ಷಣ ನಮ್ಗೆ ಏನಾಗಬೇಕು, ಸೊ ಇಲ್ಲಿ ಬಾರ್ ಅಂತ ಏನು ಬರುತ್ತೆ ಅಲ್ಲ ಇದು ಒತ್ತಡವನ್ನು ಅಳೆಯುವ ಒಂದು ಮಾನದಂಡ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ನಮಗೇನು ತಿಳಿದು ಬಂತು, ಇಲ್ಲಿ ಒಂದೇ ಸಮನಾದ ವಾಯುಭಾರ ಒತ್ತಡವನ್ನು ಅಂದರೆ ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ಸ್ ಏನಿದೆಯಲ್ಲ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ವನ್ನು ಹೊಂದಿರುವ ಈ ಸ್ಥಳಗಳನ್ನು ಅದರಲ್ಲಿಯೂ ಸಮುದ್ರ ಮಟ್ಟದ ಆಧಾರದ ಮೇಲೆ ಸೇರಿಸುವ ರೇಖೆಗಳೇನಿದಾವಲ್ಲ ಇವು ಐಸೋಬಾರ್ ಅಂದರೆ ಸಮ ಒತ್ತಡ ರೇಖೆ ಎಂದು ಇಲ್ಲಿ ಇವು ಸೂಚಿಸುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ನಾ ಸೆಕೆಂಡ್ ಒನ್ ಯಾವ್ದು ಹೇಳಿದ್ದೀನಿ, ಐಸೋ ಹೈಟ್ಸ್ ಅಂತ ಹೇಳಿದ್ದೆ. ಸೊ ಈ ಐಸೋ ಹೈಟ್ಸ್ ಏನು ಮಾಡುತ್ತೆ ಅಂತ ನಾವಿಲ್ಲಿ ಇನ್ ಡೆಪ್ತ್ ಆಗಿ ತಿಳಿದುಕೊಳ್ಳುವುದಾದರೆ, ಸೊ ಇಲ್ಲಿ ಈ ಐಸೋ ಹೈಟ್ಸ್ ಅಂತ ಏನಿದೆಯಲ್ಲ ರೇಖೆ ಏನಿದೆಯಲ್ಲ ಇದನ್ನು ಇಲ್ಲಿ ಸಮವೃಷ್ಟಿ ರೇಖೆ ಅಂತ ಗುರುತಿಸಲಾಗುತ್ತದೆ. ಸೊ ಈ ಐಸೋ ಹೈಟ್ಸ್ ಏನಿದೆಯಲ್ಲ ಇದು ವೃಷ್ಟಿ ರೇಖೆಯಿಂದಾಗಿ ಇದು ಒಂದು ಸಮಾನವಾದ ಮಳೆ ಅಂದರೆ ರೇನ್ಫಾಲ್ ಏನು ಬೀಳುತ್ತದೆ ಅಲ್ಲ ಈ ಸಮಾನವಾದ ಮಳೆ ಬೀಳುವ ಸ್ಥಳಗಳನ್ನು ಸೇರಿಸುವ ಒಂದು ರೇಖೆಯಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ಈ ಬೆಂಗಳೂರಿನಲ್ಲಿಯೂ ಕೂಡ ಅಂದರೆ ಈ ಬೆಂಗಳೂರಿನಲ್ಲಿ ಒಂದಿನ ಏನಾಗುತ್ತೆ 10 ಸೆಂಟಿಮೀಟರ್ ಮಳೆ ಬೀಳುತ್ತೆ. ಸೊ ಅದೇ ಒಂದಿನ ಮೈಸೂರಿನಲ್ಲೂ ಕೂಡ ಅದೇ ದಿನ 10 ಸೆಂಟಿಮೀಟರ್ ಮಳೆ ಬೀಳುತ್ತೆ. ಸೊ ಈ ಎರಡು ನಗರಗಳಲ್ಲಿಯೂ ಒಂದೇ ರೇಖೆಯಿಂದ ಅಂದರೆ ಈ ಎರಡು ನಗರಗಳಲ್ಲಿಯೂ ಈ ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ 10 ಸೆಂಟಿಮೀಟರ್ ಮಳೆ ಒಂದೇ ಸಮಯದಲ್ಲಿ ಬಿದ್ದಿರುವುದರಿಂದ ಈ ಒಂದು
ಮಳೆಯನ್ನು ನಕ್ಷೆಯಲ್ಲಿ ಹೇಗೆ ಗುರುತಿಸಲಾಗುತ್ತದೆ ಅಂದರೆ, ನಕ್ಷೆಯಲ್ಲಿ ಈ ಎರಡು ನಗರಗಳನ್ನು ಒಂದೇ ರೇಖೆಯಿಂದ ಜೋಡಿಸಿದರೆ ಅದು ಐಸೋಹೈಡ್ಸ್ ಅಂದರೆ ಸಮವೃಷ್ಟಿ ರೇಖೆಯಿಂದ ಇದನ್ನು ಸೂಚಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಈ ರೀತಿ ಮಾಡುವುದರಿಂದ ಅಂದರೆ ಇಲ್ಲಿ ಈ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಈ ತಿಂಗಳು ಅಥವಾ ವರ್ಷ ಏನು ಬರುತ್ತೆ ಅಲ್ಲ, ಈ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಇಲ್ಲಿ ಸಮಾನವಾದ ಮಳೆ ಅಥವಾ ಮಳೆಯ ಪ್ರಮಾಣವನ್ನು ಇಲ್ಲಿ ಪಡೆದ ಸ್ಥಳಗಳನ್ನು ಈ ರೀತಿ ಸೇರಿಸುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಈ ಕೃಷಿ ಯೋಜನೆ ಮತ್ತು ನೀರಾವರಿ ವ್ಯವಸ್ಥೆಯನ್ನು ರೂಪಿಸಲು ಇಲ್ಲಿ ಐಸೋಹೈಡ್ಸ್ಗಳು ಏನಿದಾವಲ್ಲ, ಈ ಐಸೋಹೈಡ್ಸ್ ರೇಖೆಗಳು ಇವು ಅತ್ಯಂತ ಉಪಯುಕ್ತ ಆಗಿವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಅದರಲ್ಲಿಯೂ ಈ ಐಸೋಹೈಡ್ಸ್ಗಳು ಇವು ಮಳೆಯ ಪ್ರಮಾಣವನ್ನು ಇಲ್ಲಿ ಆ ಪಡೆದ ಸ್ಥಳಗಳನ್ನು ಸೇರಿಸುವ ರೇಖೆಗಳ ಬಗ್ಗೆ ಸೂಚಿಸುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕೃಷಿ ಯೋಜನೆ ಮತ್ತು ನೀರಾವರಿಗೆ ತುಂಬ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾವಿಲ್ಲಿ ತಿಳಿದುಕೊಂಡಿವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಗೆ ನೋಡುವುದಾದರೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ ಮತ್ತು ಹುಲಿಕಲ್ ನಡುವೆ ಈ ರೇಖೆಗಳನ್ನು ಎಳೆಯಬಹುದು ಅಂತ ನಾವಿಲ್ಲಿ ನೋಡಬಹುದು. ಹೀಗೆ ಇಲ್ಲಿ ಈ ಐಸೋಹೈಡ್ಸ್ ಅಂದರೆ ಈ ಸಮವೃಷ್ಟಿ ರೇಖೆಗಳನ್ನು ಹೀಗೆ ಉಪಯೋಗಿಸುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ದೇಶ ಅಥವಾ ರಾಜ್ಯದ ಮಳೆಯ ಹಂಚಿಕೆಯನ್ನು ಇಲ್ಲಿ ಈ ಭೌಗೋಳಶಾಸ್ತ್ರಜ್ಞರು ಇದನ್ನು ಅಧ್ಯಯನ ಮಾಡಲು ಈ ಐಸೋಹೈಡ್ಸ್ ಅಥವಾ ಸಮವೃಷ್ಟಿ ರೇಖೆಗಳೇನಿದಾವಲ್ಲ ಇವು ಅತ್ಯಂತ ಉಪಯುಕ್ತವಾಗಿರುತ್ತವೆ ಅಂತ ನೋಡ್ಬೋದು. ಮತ್ತು ಇದು ಈ ಕೃಷಿ ಮತ್ತು ಜಲಾನಯನ ಏನಿರುತ್ತೆ ಅಲ್ಲ ಅದರ ನಿರ್ವಹಣೆಗೆ ಇದು ತುಂಬ ಮೂಲಾಧಾರವಾಗಿದೆ ಅಂತ ಕೂಡ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಈ ಐಸೋಹೈಡ್ಸ್ ಏನನ್ನು ಸೂಚಿಸುತ್ತದೆ ಅಂತ ಗೊತ್ತಾಯಿತು. ಇಲ್ಲಿ ಮಳೆಯ ಪ್ರಮಾಣವನ್ನು ಸೂಚಿಸುತ್ತದೆ, ಅಂದರೆ ಇಲ್ಲಿ ಸಮವೃಷ್ಟಿ ರೇಖೆಯ ಬಗ್ಗೆ ಇದು ಸೂಚಿಸುತ್ತದೆ ಅಂತ ನಮಗೆ ಇಲ್ಲಿ ತಿಳಿದು ಬಂತು. ಸೊ ನೆಕ್ಸ್ಟ್ ಇಲ್ಲಿ ಮೂರನೇದಾಗಿ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಐಸೋಹೆಲ್ ಅಂತ ಬರುತ್ತೆ. ಸೊ ಈ ಐಸೋಹೆಲ್ ಏನಿದೆಯಲ್ಲ ಇದು ಸೂರ್ಯನ ಬೆಳಕು ಅಂದರೆ ಸೂರ್ಯರಶ್ಮಿ ರೇಖೆ ಅಂತ ಇಲ್ಲಿ ಇದನ್ನು ಸೂಚಿಸಲಾಗುತ್ತದೆ ಅಂತ ನಾನು ಹೇಳಿದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಇಲ್ಲಿ ಡೆಪ್ತ್ ಆಗಿ ನೋಡುವುದಾದರೆ, ಸೊ ಇಲ್ಲಿ ಈ ಐಸೋಹೆಲ್ಸ್ ಏನಿದೆಯಲ್ಲ ಇದು ಸೂರ್ಯರಶ್ಮಿ ರೇಖೆ ಅಂತ ಗುರುತಿಸಿಕೊಂಡಿದ್ದು ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಒಂದೇ ಸಮನಾದ ಸೂರ್ಯನ ಬೆಳಕಿನ ಅವಧಿಯನ್ನು ಇದು ಏನು ಮಾಡುತ್ತೆ ಪಡೆಯುವ ಸ್ಥಳಗಳನ್ನು, ಅಂದರೆ ಇಲ್ಲಿ ಒಂದೇ ಸಮನಾದ ಸೂರ್ಯನ ಬೆಳಕಿನ ಅವಧಿಯನ್ನು ಪಡೆಯುವ ಸ್ಥಳಗಳನ್ನು ನಕ್ಷೆಯಲ್ಲಿ ಜೋಡಿಸುವ ರೇಖೆಗಳನ್ನು ಇಲ್ಲಿ ಸೂರ್ಯರಶ್ಮಿ ರೇಖೆಗಳು ಅಂದರೆ ಇಲ್ಲಿ ಐಸೋಹೆಲ್ಸ್ ಎಂದು ಇಲ್ಲಿ ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿತಕ್ಕದ್ದಾಗಿದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸೂರ್ಯನ ಪ್ರಖರತೆ ಮತ್ತು ಇಲ್ಲಿ ಈ ಸೂರ್ಯನ ಪ್ರಕಾಶ ಲಭ್ಯವಿರುವ ಒಂದು ಗಂಟೆಗಳ ಆಧಾರದ ಮೇಲೆ ಇದನ್ನು ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಇದೇನು ಮಾಡುತ್ತೆ ಅಂದರೆ ಇದು ಸೌರಶಕ್ತಿ ಯೋಜನೆಗಳನ್ನು ಸ್ಥಾಪಿಸಲು ಈ ಒಂದು ಮಾಹಿತಿ ಇಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ಸೂರ್ಯನ ಬಿಸಿಲು ಸಮನಾಗಿರುವ ಕಡೆ ಏನಂತ ಗುರುತಿಸಲಾಗುತ್ತದೆ, ಇಲ್ಲಿ ಐಸೋಹೆಲ್ಸ್ ಅಂತ ಗುರುತಿಸಲಾಗುತ್ತದೆ. ಸೊ ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಒಂದೇ ಸಮನಾದ ಸೂರ್ಯನ ಬಿಸಿಲು ಇರುವ ಅವಧಿಯನ್ನು ಇಲ್ಲಿ ತೋರಿಸುವ ರೇಖೆಯಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ನೋಡುವುದಾದರೆ ಇಲ್ಲಿ ದಿನಕ್ಕೆ 8 ಗಂಟೆಗಳ ಕಾಲ ಸೂರ್ಯನ ಬಿಸಿಲು ಬೀಳುವ ಈ ಎಲ್ಲ ಪ್ರದೇಶಗಳನ್ನು ಈ ರೇಖೆ ಏನಿದೆಯಲ್ಲ ಇದು ಸೇರಿಸುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಇದು ಭೌಗೋಳಶಾಸ್ತ್ರದಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತದೆ ಅಂತ ನೋಡುವುದಾದರೆ, ಇಲ್ಲಿ ಭೌಗೋಳಶಾಸ್ತ್ರಜ್ಞರು ಏನಿದಾರಲ್ಲ ಅವರು ಈ ಭೌಗೋಳಶಾಸ್ತ್ರಜ್ಞರು ಈ ಒಂದು ಐಸೋಹೆಲ್ಸನ್ನು ಒಂದು ಪ್ರದೇಶದಲ್ಲಿ ದಿನಕ್ಕೆ ಅಥವಾ ವರ್ಷಕ್ಕೆ ಇಲ್ಲಿ ಸರಾಸರಿ ಎಷ್ಟು ಗಂಟೆಗಳ ಕಾಲ ಸೂರ್ಯನ ಬೆಳಕು ಲಭ್ಯವಿರುತ್ತದೆ ಎಂದು ಇಲ್ಲಿ ಈ ಭೌಗೋಳಶಾಸ್ತ್ರಜ್ಞರು ತಿಳಿಯಲು ಇದು ಸಹಾಯ ಮಾಡುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ನಾವೇನು ತಿಳಿದುಕೊಂಡಿದ್ವಿ, ಇಲ್ಲಿ ನಕ್ಷೆಯಲ್ಲಿ ಸಮಾನವಾದ ಸೂರ್ಯಪ್ರಕಾಶನದ ಅವಧಿಯನ್ನು ಇಲ್ಲಿ ಪಡೆಯುವ ಸ್ಥಳಗಳನ್ನು ಜೋಡಿಸಿ
ಜೋಡಿಸುವ ರೇಖೆಯನ್ನೇ ಇಲ್ಲಿ ಐಸೋಹೆಲ್ಸ್ ಅಥವಾ ಈ ಸಮ ಸೂರ್ಯರಶ್ಮಿ ರೇಖೆಗಳೆಂದು ಇಲ್ಲಿ ಗುರುತಿಸಲಾಗುತ್ತದೆ ಅಂತ ನಾವು ಇಲ್ಲಿ ತಿಳಿದುಕೊಂಡಿದ್ವಿ. ಸೊ ಇದು ಎದಕ್ಕೆ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಇಲ್ಲಿ ಸೌರಶಕ್ತಿ ಸ್ಥಾವರಗಳನ್ನು ಸ್ಥಾಪಿಸಲು ಈ ಒಂದು ಮಾಹಿತಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ಈ ಮೂಲಕ ಇಲ್ಲಿ ಐಸೋಹೆಲ್ಸ್ ಅಂತಂದರೆ ಇಲ್ಲಿ ಸಮ ಸೂರ್ಯರಶ್ಮಿ ರೇಖೆ ಅಂತ ಇಲ್ಲಿ ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿತಕ್ಕದ್ದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಈ ಐಸೋನೆಫ್ ಅಂತ ಕೂಡ ಒಂದು ಬರುತ್ತೆ. ಸೊ ಐಸೋನೆಫ್ ಅಂತ ಏನಿದೆಯಲ್ಲ ಇದು ಈ ಮೋಡಗಳು ಅಂದರೆ ಕ್ಲೌಡ್ಸ್ ಬಗ್ಗೆ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಸಮ ಮೋಡ ರೇಖೆಗಳು ಏನಿದಾವಲ್ಲ ಈ ಸಮ ಮೋಡ ರೇಖೆಗಳ ಬಗ್ಗೆ ಈ ಐಸೋನೆಫ್ ಸೂಚಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾವು ಇಲ್ಲಿ ಡೆಪ್ತ್ ಆಗಿ ತಿಳಿಯುವುದಾದರೆ ಸೊ ಇಲ್ಲಿ ಈ ಐಸೋನೆಫ್ ಏನಿದೆಯಲ್ಲ ಇದು ಸಮಮೇಘ ರೇಖೆಯಿಂದ ಗುರುತಿಸಲಾಗಿದ್ದು ಇದೇನಾಗಿರುತ್ತೆ ಅಂದರೆ ಆಕಾಶದಲ್ಲಿ ಒಂದೇ ಸಮನಾದ ಮೋಡಗಳ ಪ್ರಮಾಣ ಏನಿರುತ್ತೆ ಅಲ್ಲ ಈ ಆಕಾಶದಲ್ಲಿ ಒಂದೇ ಸಮನಾದ ಮೋಡಗಳ ಪ್ರಮಾಣ ಇರುವ ಸ್ಥಳಗಳನ್ನು ಸೇರಿಸುವ ರೇಖೆ ಏನಾಗಿರುತ್ತೆ ಅಂದರೆ ಇಲ್ಲಿ ಐಸೋನೆಫ್ ಅಂದರೆ ಈ ಸಮ ಮೇಘ ರೇಖೆಗಳಿಂದ ಇದನ್ನು ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ನೋಡುವುದಾದರೆ ಇಲ್ಲಿ ಈ ಆಕಾಶದಲ್ಲಿ ಎಷ್ಟು ಮೋಡಗಳಿವೆ ಎಂದು ನೋಡಿ ಒಂದೇ ತರಹದ ಮೋಡ ಕವಿದ ವಾತಾವರಣ ಇರುವ ಏನಿದು ಜಾಗಗಳು ಏನಿರ್ತಾವಲ್ಲ ಅವುಗಳನ್ನು ಗುರುತಿಸುವ ರೇಖೆಗೆ ಅಂದರೆ ಈ ಒಂದೇ ತರಹವಾದ ವಾತಾವರಣ ಕವಿದ ಜಾಗಗಳನ್ನು ಗುರುತಿಸುವ ರೇಖೆಗಳು ಏನಿರ್ತಾವಲ್ಲ ಈ ರೇಖೆಗಳೇ ಇಲ್ಲಿ ಐಸೋನೆಫ್ ಅಂತ ಇಲ್ಲಿ ಬಳಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ನಮ್ಗೆ ಇಲ್ಲಿ ಏನು ಗೊತ್ತಾಯಿತು ಈ ಐಸೋನೆಫ್ ಅಂದರೆ ಸಮ ಮೋಡ ರೇಖೆಗಳು ಅಂದ ತಕ್ಷಣ ಇಲ್ಲಿ ಆಕಾಶದಲ್ಲಿ ಸಮವಾದ ಮೋಡದ ಪ್ರಮಾಣ ಅಥವಾ ಇಲ್ಲಿ ಮೋಡದ ಹೊದಿಕೆಯನ್ನು ಹೊಂದಿರುವ ಸ್ಥಳಗಳನ್ನು ಜೋಡಿಸುವ ರೇಖೆ ಅಂತ ನಮಗೆ ಇಲ್ಲಿ ತಿಳಿತು. ಸೊ ಇದರಿಂದ ಏನು ಉಪಯೋಗ ಅಂತ ನೋಡುವುದಾದರೆ ಇಲ್ಲಿ ಈ ವಾಯುಮಂಡಲದಲ್ಲಿ ಮೋಡಗಳು ಇಲ್ಲಿ ಹೇಗೆ ಹರಡುತ್ತವೆ ಅಂತ ಇವುಗಳ ಬಗ್ಗೆ ಇಲ್ಲಿ ವಿಶ್ಲೇಷಿಸಲು ಈ ಹವಾಮಾನ ತಜ್ಞರು ಏನಿರ್ತಾರಲ್ಲ ಈ ಹವಾಮಾನ ತಜ್ಞರಿಗೆ ಈ ಐಸೋನೆಫ್ ಅಂದರೆ ಸಮ ಮೋಡ ರೇಖೆಗಳು ಇಲ್ಲಿ ತುಂಬ ಸಹಕಾರಿಯಾಗಿರುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕವೇ ಈ ಹವಾಮಾನ ತಜ್ಞರು ಏನಿದಾರಲ್ಲ ಇವರು ಈ ಸಮ ಮೋಡ ರೇಖೆಗಳಿಂದ ಅಂದರೆ ಐಸೋನೆಫ್ಗಳ ಗುರುತಿಸುವಿಕೆಯಿಂದಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇವು ಆಕಾಶದಲ್ಲಿ ಮೋಡಗಳು ಎಷ್ಟು ಪ್ರಮಾಣದಲ್ಲಿ ಆವರಿಸಿವೆ ಎಂಬುದನ್ನು ಇವರು ಸೂಚಿಸುತ್ತಾರೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಮೂಲಕವೇ ಇಲ್ಲಿ ಹವಾಮಾನ ಸೂಚನೆಯ ಅಂದರೆ ಹವಾಮಾನದ ಮುನ್ಸೂಚನೆ ನೀಡಲು ಈ ಐಸೋನೆಫ್ಗಳು ಇಲ್ಲಿ ಸಹಕಾರಿಯಾಗುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ನಮಗೇನು ತಿಳಿದು ಬಂತು ಇಲ್ಲಿ ಈ ನಕ್ಷೆಗಳಲ್ಲಿ ಈ ಸಮಾನ ಮೋಡದ ಪ್ರಮಾಣ ಅಥವಾ ಈ ಮೋಡದ ಹೊದಿಕೆಯನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳು ಏನಿದಾವಲ್ಲ ಇವು ಈ ಐಸೋನೆಫ್ ಅಂದರೆ ಈ ಸಮ ಮೋಡ ರೇಖೆಗಳು ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಐಸೋಥರ್ಮ್ ಅಂತ ಬರುತ್ತೆ. ಸೊ ಫಿಫ್ತ್ ಒನ್ ಯಾವುದು ಐಸೋಥರ್ಮ್ ಅಂತ ಬರುತ್ತೆ. ಸೊ ಈ ಐಸೋಥರ್ಮ್ ಏನಿದೆಯಲ್ಲ ಇದು ತಾಪಮಾನ ಅಂದರೆ ಟೆಂಪ್ರೇಚರ್ ಬಗ್ಗೆ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಈ ಐಸೋಥರ್ಮ್ ಇದೆಯಲ್ಲ ಇದು ಏನನ್ನು ಸೂಚಿಸುತ್ತದೆ ಅಂದರೆ ಇಲ್ಲಿ ಈ ಸಮಾನವಾದ ಉಷ್ಣಾಂಶವಿರುವ ಸ್ಥಳಗಳನ್ನು ಜೋಡಿಸುವ ರೇಖೆ ಎಂದು ಇದು ಸೂಚಿಸುತ್ತದೆ. ಅಂದರೆ ಇಲ್ಲಿ ಈ ಸಮಾನವಾದ ತಾಪಮಾನ ಏನಿರುತ್ತೆ ಅಲ್ಲ ಈ ಸಮಾನವಾದ ತಾಪಮಾನ ಟೆಂಪ್ರೇಚರ್ ಇರುವ ಸ್ಥಳಗಳನ್ನು ಇದು ಜೋಡಿಸುವ ರೇಖೆಯಾಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಈ ಐಸೋಥರ್ಮ್ ಅಂದರೆ ಇದು ಸಮಾನ ತಾಪಮಾನ ರೇಖೆ ಅಂತ ಇದನ್ನು ಗುರುತಿಸಲಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಐಸೋಹಲೈನ್ ಅಂತ ಬರುತ್ತೆ. ಸೊ ಈ ಐಸೋಹಲೈನ್ ಏನಿದೆಯಲ್ಲ ಇದು ಲವಣಾಂಶಗಳ ರೇಖೆ ಅಂತ ಇದನ್ನು ಗುರುತಿಸಲಾಗುತ್ತೆ.
ಅಂದರೆ ಇಲ್ಲಿ ಈ ಉಪ್ಪಿನ ಅಂಶದ ಬಗ್ಗೆ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇದು ಈ ಐಸೋ ಹಲೈನ್ಸ್ ಅಂತ ಏನಿದೆಯಲ್ಲ ಇದು ಸಮ ಲವಣಾಂಶ ರೇಖೆ ಅಂತ ಇದು ಹೇಗೆ ಸೂಚಿಸುತ್ತದೆ ಅಂತ ನೋಡುವುದಾದರೆ, ಇಲ್ಲಿ ಈ ಸಮುದ್ರ ಅಥವಾ ಸಾಗರಗಳಲ್ಲಿ ಸಮವಾದ ಒಂದು ಉಪ್ಪಿನ ಅಂಶ ಇರುವ ಸ್ಥಳಗಳನ್ನು ಜೋಡಿಸುವ ರೇಖೆ ಏನಾಗಿದೆ ಅಂದರೆ ಇಲ್ಲಿ ಈ ಐಸೋ ಹಲೈನ್ಸ್ ಅಂದರೆ ಸಮ ಲವಣಾಂಶ ರೇಖೆಯಿಂದ ಇದು ಗುರುತಿಸಲ್ಪಟ್ಟಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇದ್ರ ನಂತರ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಐಸೋ ಬಾತ್ ಅಂತ ಬರುತ್ತೆ. ಸೊ ಈ ಐಸೋ ಬಾತ್ ಇದೆಯಲ್ಲ ಇದು ಡೆಪ್ತ್ ಅಂದರೆ ಆಳದ ಬಗ್ಗೆ ಇದು ತಿಳಿಸುತ್ತದೆ. ಸೊ ಈ ಐಸೋ ಬಾತ್ ಇದೆಯಲ್ಲ ಇದನ್ನು ಇಲ್ಲಿ ಸಮ ಗಂಭೀರ ರೇಖೆ ಅಂತ ಕೂಡ ಗುರುತಿಸಲಾಗುತ್ತೆ. ಸೊ ಇಲ್ಲಿ ಈ ಐಸೋ ಬಾತನ್ನು ಇಲ್ಲಿ ಹೇಗೆ ಸೂಚಿಸಲಾಗುತ್ತದೆ ಅಂತ ನೋಡುವುದಾದರೆ, ಇಲ್ಲಿ ಈ ಸಾಗರ ಅಥವಾ ಸಮುದ್ರಗಳಲ್ಲಿ ಸಮನಾದ ಆಳ ಅಂದರೆ ಡೆಪ್ತ್ ಏನಿರುತ್ತೆ ಅಲ್ಲ, ಈ ಸಮನಾದ ಆಳ ಇರುವ ಸ್ಥಳಗಳನ್ನು ಜೋಡಿಸುವ ರೇಖೆ ಏನಿದೆ ಅಲ್ಲ ಇದನ್ನು ಇಲ್ಲಿ ಐಸೋ ಬಾತ್ ಅಂದರೆ ಸಮ ಗಂಭೀರ ರೇಖೆಯಿಂದ ಇದನ್ನು ಸೂಚಿಸಲಾಗುತ್ತದೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ನಮಗೇನು ಗೊತ್ತಾಯಿತು, ಇಲ್ಲಿ ಐಸೋ ಬಾತ್ ಎಂದಾಗ ಇಲ್ಲಿ ಸಮ ಗಂಭೀರ ರೇಖೆ ಅಂದರೆ ಇಲ್ಲಿ ಆಳ ಡೆಪ್ತ್ ಬಗ್ಗೆ ಇಲ್ಲಿ ತಿಳಿಸುತ್ತದೆ ಅಂತ ನಾವಿಲ್ಲಿ ಗುರುತಿಸಲಾಗುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಯಾವುದಪ್ಪ ಅಂತಂದರೆ ಇಲ್ಲಿ ಐಸೋಸಿಸ್ಮಲ್ ಅಂತ ಬರುತ್ತೆ. ಸೊ ಈ ಐಸೋಸಿಸ್ಮಲ್ ಎಂಬುದು ಏನಾಗಿದೆ ಅಂದರೆ ಇಲ್ಲಿ ಈ ಭೂಕಂಪ ತೀವ್ರತೆಯ ಬಗ್ಗೆ ಅಂದರೆ ಈ ಭೂಕಂಪನದ ತೀವ್ರತೆಯ ಬಗ್ಗೆ ಇದು ತಿಳಿಸುತ್ತದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಇಲ್ಲಿ ಈ ಐಸೋಸಿಸ್ಮಲ್ ಎಂಬುದು ಇದು ಸಮ ಭೂಕಂಪನ ರೇಖೆಗಳ ಬಗ್ಗೆ ಇದು ಸೂಚಿಸುತ್ತದೆ ಅಂತ ನಾವಿಲ್ಲಿ ತಿಳಿತಕ್ಕದ್ದಾಗಿದೆ. ಈ ಶಾಸ್ತ್ರಜ್ಞರು ಇವರು ಈ ಐಸೋಸಿಸ್ಮಲ್ ಬಗ್ಗೆ ಹೇಗೆ ಗುರುತಿಸುವರು ಅಂತ ನೋಡುವುದಾದರೆ, ಈ ಭೂಕಂಪ ಸಂಭವಿಸಿದಾಗ ಇಲ್ಲಿ ಸಮಾನವಾದ ಕಂಪನದ ತೀವ್ರತೆ ಏನಿರುತ್ತೆ ಅಲ್ಲ, ಈ ಸಮಾನವಾದ ಕಂಪನದ ತೀವ್ರತೆ ಇಂಟೆನ್ಸಿಟಿ ಆಫ್ ಅರ್ತ್ ಕ್ವಿಕ್ ಇರುವ ಪ್ರದೇಶಗಳನ್ನು ಜೋಡಿಸುವ ರೇಖೆ ಏನಾಗಿರುತ್ತೆ ಅಂದರೆ ಇಲ್ಲಿ ಐಸೋಸಿಸ್ಮಲ್ ಅಂದರೆ ಸಮ ಭೂಕಂಪನ ರೇಖೆಯಿಂದ ಇದು ಗುರುತಿಸಲ್ಪಟ್ಟಿರುತ್ತೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ಈ ಭೌಗೋಳಶಾಸ್ತ್ರದಲ್ಲಿ ಬರುವ ಈ 8 ಪ್ರಮುಖ ಐಸೋ ಲೈನ್ಸ್ಗಳ ಬಗ್ಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದೀವಿ. ಕಾರಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದರಲ್ಲಿಯೂ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಒಂದಿಲ್ಲ ಒಂದು ಕ್ವಶನ್ ಈ ಒಂದು ಟಾಪಿಕ್ ಮೇಲೆ ಇದ್ದೇ ಇರುವುದರಿಂದ ನಾವು ಈ ಒಂದು ಟಾಪಿಕನ್ನು ನಾವು ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುವುದರಿಂದ ಈ ಒಂದು ಕ್ಲಾಸ್ನಲ್ಲಿ ನಾವು ಇದರ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಇಲ್ಲಿ ಈ ಕ್ಲಾಸ್ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಕ್ಲಾಸ್ನೊಂದಿಗೆ ಮತ್ತೆ ಸಿಗುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.